ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. BCom ಆರ್ BBA ಸ್ಟೂಡೆಂಟ್ಸಿಗೆ ಕಾಸ್ಟ್ ಅಕೌಂಟಿಂಗ್ ಈ ಒಂದು ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಆಲ್ರೆಡಿ ಜಾಬ್ ಕಾಸ್ಟಿಂಗ್ ಅಂದರೆ ಏನೋ ಒಂದು ಬೇಸಿಕ್ ವಿಡಿಯೋ, ಹಾಗೆಯೇ ಆ ಟಾಪಿಕ್ ಮೇಲೆ ಪ್ರಾಬ್ಲಮ್ಸ್ ಕೂಡ ಅಪ್ಲೋಡ್ ಆಗಿದೆ. ಇವತ್ತು ಪ್ರೋಸೆಸ್ ಕಾಸ್ಟಿಂಗ್ ಅಂದರೆ ಏನು, ಯಾವುದಕ್ಕೋಸ್ಕರ ನಾವು ಪ್ರೋಸೆಸ್ ಕಾಸ್ಟಿಂಗ್ನ ಪ್ರಿಪೇರ್ ಮಾಡಬೇಕು, ಹಾಗೆಯೇ ಅದರ ಫಾರ್ಮೇಟ್ ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಪ್ರೋಸೆಸ್ ಕಾಸ್ಟಿಂಗ್ ಬಗ್ಗೆ ಒಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಬೇಕಾಗುತ್ತೆ. ಪ್ರೋಸೆಸ್ ಕಾಸ್ಟಿಂಗ್ ಅಂದರೆ ಏನು? ಪ್ರೋಸೆಸ್ ಕಾಸ್ಟಿಂಗ್ ಈಸ್ ದಟ್ ಫಾರ್ಮ್ ಆಫ್ ಆಪರೇಷನ್ ಕಾಸ್ಟಿಂಗ್ ವಿಚ್ ಈಸ್ ಯೂಸ್ಡ್ ಅಸರ್ಟೈನ್ ದ ಕಾಸ್ಟ್ ಆಫ್ ದ ಪ್ರಾಡಕ್ಟ್ ಅಟ್ ಈಚ್ ಪ್ರೋಸೆಸ್ ಆರ್ ಸ್ಟೇಜ್ ಆಫ್ ಮ್ಯಾನುಫ್ಯಾಕ್ಚರ್. ಒಂದು ಪ್ರೋಸೆಸ್ ಏನಿದೆ, ಈಚ್ ಪ್ರೋಸೆಸ್ಗೂ ಕೂಡ ಸಪ್ರೇಟಾಗಿ ನಾವು ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಪರ್ಟಿಕ್ಯುಲರ್ ಆಗಿ ಟೋಟಲ್ ಓವರ್ ಆಲ್ ಆಗಿ ಎಷ್ಟು ಕಾಸ್ಟ್ ಆಗಿದೆ ಅಂತ ಅಸರ್ಟೈನ್ ಮಾಡೋದಿಲ್ಲ, ಇದರಲ್ಲಿ ಫೈಂಡ್ ಔಟ್ ಮಾಡೋದಿಲ್ಲ. ಸಪ್ರೇಟಾಗಿ ಯಾವ್ಯಾವ ಪ್ರೋಸೆಸ್ಸಲ್ಲಿ ಎಷ್ಟೆಷ್ಟು ಕಾಸ್ಟ್ ಆಗಿದೆ ಅಂತ ಸಪ್ರೇಟಾಗಿ ನಾವು ಇದರಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ರಾ ಮೆಟೀರಿಯಲ್ ಇದೆ ಅಂತ ಹೇಳಿದಾಗ ಡೈರೆಕ್ಟಾಗಿ ಅದು ನಮಗೆ ಫಿನಿಶ್ಡ್ ಗೂಡ್ಸ್ ಆಗಿ ಸಿಗೋದಿಲ್ಲ. ಅದರ ಮಧ್ಯದಲ್ಲಿ ಒಂದಿಷ್ಟು ಪ್ರೋಸೆಸ್ ಅಂತ ಆಗಿರುತ್ತೆ. ಈಗ ರಾ ಮೆಟೀರಿಯಲ್ ಏನಾಗಿರುತ್ತೆ, ಸೆಮಿ ಫಿನಿಶ್ಡ್ ಗೂಡ್ಸ್ ಆಗುತ್ತೆ, ನಂತರ ಫಿನಿಶ್ಡ್ ಗೂಡ್ಸ್ ಆಗುತ್ತೆ. ಆ ಒಂದು ಪ್ರೋಸೆಸ್ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ಈಗ 3 ಪ್ರೋಸೆಸ್ಸಿಂದ ನಮಗೆ ಒಂದು ಫಿನಿಶ್ಡ್ ಗೂಡ್ಸ್ ಸಿಗ್ತಾ ಇದೆ. ಈಗ ಫಸ್ಟ್ ಪ್ರೋಸೆಸ್, ಸೆಕೆಂಡ್ ಪ್ರೋಸೆಸ್, ಥರ್ಡ್ ಪ್ರೋಸೆಸ್, ಆ ನಂತರ ರಾ ಮೆಟೀರಿಯಲ್ಲು ಫಿನಿಶ್ಡ್ ಗೂಡ್ಸ್ ಆಗ್ತಾ ಇದೆ. ಈ ಫಸ್ಟ್ ಪ್ರೋಸೆಸ್ಸಲ್ಲಿ ಇರುವಂತಹ ಒಂದಿಷ್ಟು ರಾ ಮೆಟೀರಿಯಲ್ಸ್ ಅದು ಔಟ್ಪುಟ್ ಆಗುತ್ತೆ. ನಂತರ ಅದು ಸೆಕೆಂಡ್ ಪ್ರೋಸೆಸ್ಗೆ ಇನ್ಪುಟ್ ಆಗಿ ಎಂಟರ್ ಆಗುತ್ತೆ. ಆ ಸೆಕೆಂಡ್ ಪ್ರೋಸೆಸ್ಸಲ್ಲಿ ಆ ಪ್ರೋಸೆಸ್ ಕಂಪ್ಲೀಟ್ ಆದ ನಂತರ ಸೆಕೆಂಡ್ ಪ್ರೋಸೆಸ್ನ ಔಟ್ಪುಟ್ಟು ನೆಕ್ಸ್ಟ್ ಥರ್ಡ್ ಪ್ರೋಸೆಸ್ನ ಇನ್ಪುಟ್ ಆಗುತ್ತೆ. ಫೈನಲ್ ಆಗಿ ಅದು ಫಿನಿಶ್ಡ್ ಗೂಡ್ಸ್ ಆಗಿ ಆಚೆ ಬರುವಂಥದ್ದು. ಈಗಿರುವಾಗ ನಮಗೆ ಫಸ್ಟ್ ಪ್ರೋಸೆಸ್ಸಲ್ಲಿ ಎಷ್ಟು ಕಾಸ್ಟ್ ಆಗಿದೆ, ಸೆಕೆಂಡ್ ಪ್ರೋಸೆಸ್ಸಲ್ಲಿ ಎಷ್ಟು, ಥರ್ಡ್ ಪ್ರೋಸೆಸ್ಸಲ್ಲಿ ಎಷ್ಟು ಅಂತ ಸಪ್ರೇಟಾಗಿ ನಾವು ಪ್ರೋಸೆಸ್ಗೆ ಎಷ್ಟು ಕಾಸ್ಟ್ ಆಗಿದೆ ಅಂತ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಕಾಸ್ಟು, ಲೇಬರ್ ಆಗಿರ್ಬೋದು, ಅಲ್ಲಿ ನಾವು ಎಷ್ಟು ಲೇಬರ್ಸ್ನ ಯೂಸ್ ಮಾಡ್ಕೊಂಡಿದ್ದೀವಿ, ಎಷ್ಟು ರಾ ಮೆಟೀರಿಯಲ್ಸ್ ಅಥವಾ ಮೆಟೀರಿಯಲ್ಸ್ ಎಷ್ಟು ಯೂಸ್ ಮಾಡಿದ್ದೀವಿ, ಹಾಗೆಯೇ ಓವರ್ ಹೆಡ್ ಯಾವ್ಯಾವುದೆಲ್ಲ ಈ ಥರ ಎಕ್ಸ್ಪೆನ್ಸಸ್ ಆಗಿದೆ ಅದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ನಾನಿಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಶುಗರ್ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿ. ಇಲ್ಲಿ ಶುಗರ್ ನಮಗೆ ಡೈರೆಕ್ಟಾಗಿ ಶುಗರ್ ಕೇನಿಂದ ಶುಗರ್ ಸಿಗೋದಿಲ್ಲ. ಡೈರೆಕ್ಟಾಗಿ ಸಿಗುತ್ತಾ? ಇಲ್ಲ. ಯಾವ್ಯಾವ ಪ್ರೋಸೆಸ್ ಆಗುತ್ತೆ? ಫಸ್ಟು ಕೇನ್ ಶ್ರೆಡ್ಡಿಂಗ್, ಮಿಲ್ಲಿಂಗ್, ಈಟಿಂಗ್, ಎವಾಪರೇಷನ್, ಡ್ರೈಯಿಂಗ್. ಇಷ್ಟೆಲ್ಲ ಪ್ರೋಸೆಸ್ ಆದ ನಂತರ ನಮಗೆ ಶುಗರು ಸಿಗೋವಂಥದ್ದು. ಸೊ ಶುಗರ್ ಕೇನನ್ನು ಕಟ್ ಮಾಡ್ಕೊಂಡು ಹೋಗೋದಾಗಿರ್ಬೋದು, ನೆಕ್ಸ್ಟ್ ಅದ್ರ ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಒಂದು ಇಂಡಸ್ಟ್ರಿ ಒಳಗಡೆ ತೊಗೊಂಡು ಹೋದಾಗ ಅದ್ರ ಮಿಲ್ಲಿಂಗ್ ಆಗಿರ್ಬೋದು, ಆ ನಂತರ ಅದರ ಈಟಿಂಗ್ ಕೊಡೋದಾಗಿರ್ಬೋದು, ಎವಾಪರೇಷನ್ ಆಗಿರ್ಬೋದು, ನಂತರ ಡ್ರೈಯಿಂಗ್ ಆಗುತ್ತೆ, ನಂತರ ಶುಗರ್ ನಮಗೆ ಸಿಗುತ್ತೆ. ಸೊ ಪ್ರತಿಯೊಂದು ಪ್ರೋಸೆಸ್ಸಲ್ಲಿ ಎಷ್ಟೆಷ್ಟು ನಮಗೆ ಕಾಸ್ಟ್ ಆಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾವು ಪ್ರೋಸೆಸ್ ಕಾಸ್ಟಿಂಗನ್ನು ಯೂಸ್ ಮಾಡ್ತೀವಿ. ಈಗ ನಮಗೆ ಇಲ್ಲಿ ಮಿಲ್ಲಿಂಗಲ್ಲಿ ಎಷ್ಟು ಕಾಸ್ಟ್ ಆಯಿತು, ಈಟಿಂಗಲ್ಲಿ ಎಷ್ಟು ಕಾಸ್ಟ್ ಆಯಿತು, ಎವಾಪರೇಷನಲ್ಲಿ ಎಷ್ಟಾಯಿತು, ಡ್ರೈಯಿಂಗಲ್ಲಿ ಎಷ್ಟಾಯಿತು ಅಂತ ಸಪ್ರೇಟಾಗಿ ನಾವು ಅಕೌಂಟನ್ನು ಪ್ರಿಪೇರ್ ಮಾಡಿಬಿಟ್ಟು ಸೊ ಪ್ರೋಸೆಸ್ 1, 2, 3, 4 ಅಥವಾ ಪ್ರೋಸೆಸ್ ABCD ಅಂತ ನಾವು ಫೈಂಡ್ ಔಟ್ ಮಾಡ್ತಾ ಹೋಗೋದು. ಪ್ರೋಸೆಸ್ ಕಾಸ್ಟಿಂಗಲ್ಲಿ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾರ್ಮಲ್ ಲಾಸ್ ಅಂದರೆ ಏನು, ಅಬ್ನಾರ್ಮಲ್ ಲಾಸ್ ಅಂದರೆ ಏನು, ಯಾವ ರೀತಿ ಇರುತ್ತೆ ಅಂತ ಒಂದು ಐಡಿಯಾ ಇರಬೇಕಾಗುತ್ತೆ. ನಾರ್ಮಲ್ ಲಾಸ್, ಇಟ್ ಈಸ್ ದ ಲಾಸ್ ವಿಚ್ ಈಸ್ ಅನ್ಅವಾಯ್ಡಬಲ್. ಅಂದರೆ ನಾವು ಅದನ್ನು ಅವಾಯ್ಡ್ ಮಾಡೋದಕ್ಕಾಗೋದಿಲ್ಲ. ಒಂದಿಷ್ಟು ಎಷ್ಟು ಲಾಸ್ ಆಗ್ಬೋದು ಅಂತ ಮೊದಲೇ ನಾವು ಪ್ರಿಡಿಕ್ಟ್ ಮಾಡಿರ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದು 5% ನಮಗೆ ನಾರ್ಮಲ್ ಲಾಸ್ ಆಗ್ಬೋದು ಅಂತ ಫಸ್ಟೇ ನಾವು ಪ್ರಿಡಿಕ್ಟ್ ಮಾಡಿರ್ತೀವಿ. ಯಾವ್ಯಾವ ಕಾರಣದಿಂದ ಈ ನಾರ್ಮಲ್ ಲಾಸ್ ಆಗುತ್ತೆ? ಡ್ಯೂ ಟು ನ್ಯಾಚುರಲ್ ಕಾಸಸ್ ಇರುತ್ತೆ. ಎವಾಪರೇಷನ್ ಆಗಿರ್ಬೋದು, ಅಂದರೆ ಈಗ ಏನೋ ಒಂದು ಆವಿಯಾಗಿ ಹೋಗುವಂಥದ್ದಾಗಿರ್ಬೋದು, ಸ್ಪಾಯ್ಲಿಂಗ್ ಆಗಿರ್ಬೋದು. ಸೊ ಇದೇ ರೀತಿ ನಮಗೆ ನಾರ್ಮಲ್ ಲಾಸ್ ಅನ್ನೋದು ನ್ಯಾಚುರಲ್ ಕಾಸಸ್ ಆಗಿರುತ್ತೆ. ಇದನ್ನು ನಮಗೆ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆಯೇ ಎಷ್ಟು ಬರಬಹುದು ಅಂತ ಪ್ರಿಡಿಕ್ಟ್ ಕೂಡ ನಾವು ಇದನ್ನು ಮಾಡ್ಬೋದು. ಅಬ್ನಾರ್ಮಲ್ ಲಾಸ್ ಅಂತ ಹೇಳಿದರೆ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುವಂಥದ್ದು. ಅಬ್ನಾರ್ಮಲ್ ಕಂಡೀಷನ್ನಿಂದ ಫಾರ್ ಎಕ್ಸಾಂಪಲ್ ಪ್ಲಾಂಟ್ ಸಡನ್ನಾಗಿ ಬ್ರೇಕ್ ಡೌನ್ ಆಗುವಂಥದ್ದು, ಕೇರ್ಲೆಸ್ಸಿಂದ ಆಕ್ಸಿಡೆಂಟ್ ಆಗೋದಾಗಿರ್ಬೋದು, ಥೆಫ್ಟ್ ಕಳ್ತನ ಮಾಡೋದಾಗಿರ್ಬೋದು, ಹಾಗೆಯೇ ಫೈರ್ ಆಗೋದು, ಇದೆಲ್ಲದನ್ನು ಕೂಡ ನಾವು ಕಂಟ್ರೋಲ್ ಮಾಡ್ಬೋದು. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೋದನ್ನು ನಾವು ಅಬ್ನಾರ್ಮಲ್ ಲಾಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ 100 ಯೂನಿಟ್ಸ್ ಒಂದು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ, ಅದರಲ್ಲಿ ನಾವು ಒಂದು 5% ಅಷ್ಟು ನಾರ್ಮಲ್ ಲಾಸ್ ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡಿದ್ದೀವಿ. ಈ 5% ಏನಿದೆ, ಈ 5% ಅಂತ ಹೇಳಿದ್ರೆ 5 ಯೂನಿಟ್ಸ್, 100 × 5/100. ಆದರೆ ನಮಗೆ ಔಟ್ಪುಟ್ ಎಷ್ಟು ಬಂದಿದೆ? 93 ಯೂನಿಟ್ಸ್ ಬಂದಿದೆ. ನಮಗೆ 100 ಯೂನಿಟ್ಸ್ ಬರಬೇಕಿತ್ತು, ಆದರೆ ನಮಗೆ ನಾರ್ಮಲ್ ಲಾಸ್ ಎಷ್ಟು ಅಂತ ಇದು ಮಾಡಿದ್ವಿ? 5 ಯೂನಿಟ್ಸ್ ಅಂತ ಮಾಡಿದ್ವಿ, ಅಂದರೆ 5%. ಆದರೆ ನಮಗೆ ಟೋಟಲ್ ಎಷ್ಟು ಬರಬೇಕಿತ್ತು? 95 ಯೂನಿಟ್ಸ್ ಬರಬೇಕಿತ್ತು. 93 ಔಟ್ಪುಟ್ ಇದೆ.
ಅಂದರೆ ಇನ್ನು 2% ಅಷ್ಟು ಏನಾಗಿದೆ, ಇದು ನಮಗೆ ಕೇರ್ಲೆಸ್ಸಿಂದ ಹೋಗಿರೋದಾಗಿರ್ಬೋದು ಅಥವಾ ಥೆಫ್ಟ್ ಕಳ್ತನ ಮಾಡಿರ್ಬೋದು, ಇಲಿಗಳು ತಿಂದಿರಬಹುದು. ಸೊ ಇದು ನಮಗೆ ಇನ್ನು 2 ಯೂನಿಟ್ಸ್ ಏನಿದೆ ಅಬ್ನಾರ್ಮಲ್ ಲಾಸ್. ಈ 5 ಯೂನಿಟ್ಸು ನಾರ್ಮಲ್ ಲಾಸ್ ಆಗಿರುತ್ತೆ. ಈಗ ನೆಕ್ಸ್ಟ್ ಪ್ರೋಸೆಸ್ ಕಾಸ್ಟಿಂಗ್ ಫಾರ್ಮೇಟ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಪ್ರೋಸೆಸ್ ಕಾಸ್ಟಿಂಗ್ ಫಾರ್ಮೇಟಲ್ಲೇ ನಮಗೆ ಸಪ್ರೇಟಾಗಿ ನಾವು ಫಸ್ಟನ್ನಾಗಿ ನೋಡಿದಾಗೆ ಪ್ರತಿಯೊಂದು ಈಚ್ ಪ್ರೋಸೆಸ್ ಕೂಡ ಸಪ್ರೇಟಾಗಿ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. 4 ಕಾಲಮ್ಸ್ ಬರುತ್ತೆ. ಪರ್ಟಿಕ್ಯುಲರ್ಸ್, ಅಮೌಂಟ್, ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್. ಈ ಡೆಬಿಟ್ ಸೈಡಲ್ಲಿ ನಾವು ಎಲ್ಲ ರೀತಿ ಕಾಸ್ಟನ್ನು ತಗೊಳ್ತೀವಿ. ರೆಕಾರ್ಡ್ ಆಲ್ ಕಾಸ್ಟ್ ಇನ್ಕರ್ಡ್ ಡ್ಯೂರಿಂಗ್ ದ ಪ್ರೊಡಕ್ಷನ್. ಒಂದು ಪ್ರೊಡಕ್ಷನ್ಗೆ ಏನೇನೆಲ್ಲ ಕಾಸ್ಟಸ್ಟ್ ಇನ್ಕರ್ಡ್ ಆಗಿದೆ ಅದೆಲ್ಲ ಕಾಸ್ಟ್ಗಳನ್ನು ಕೂಡ ನಾವು ತಗೊಳ್ತಾ ಹೋಗ್ತೀವಿ ಡೆಬಿಟ್ ಸೈಡಲ್ಲಿ. ಕ್ರೆಡಿಟ್ ಸೈಡಲ್ಲಿ ನಾರ್ಮಲ್ ಲಾಸ್ ಆಗಿರ್ಬೋದು, ಅಬ್ನಾರ್ಮಲ್ ಲಾಸ್ ಆಗಿರ್ಬೋದು, ಲಾಸಸ್ಗಳನ್ನು ತಗೊಳ್ತೀವಿ. ಹಾಗೆ ಕ್ಲೋಸಿಂಗ್ ಸ್ಟಾಕ್, ಪ್ರೋಸೆಸ್ ಎ ಔಟ್ಪುಟ್ ಏನಿರುತ್ತೆ ಅದನ್ನು ಪ್ರೋಸೆಸ್ ಬಿ ಇನ್ಪುಟ್ ಆಗಿ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಬೈ ಪ್ರೋಸೆಸ್ ಬಿ ಅಕೌಂಟ್ ಅಂದರೆ ಇದರ ಔಟ್ಪುಟ್ ಏನಿದೆ ಅದು ನೆಕ್ಸ್ಟ್ ಪ್ರೋಸೆಸ್ಗೆ ಇನ್ಪುಟ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟು ಸೇಮ್ ಪ್ರೋಸೆಸ್ ಬಿ ಅಕೌಂಟು ಅಷ್ಟೇ ಸೇಮ್ ಫಾರ್ಮೇಟ್, ಸೇಮ್ ಕಾಲಮ್ಸ್ ಬರುತ್ತೆ. 4 ಕಾಲಮ್ಸ್ ಬರುತ್ತೆ. ಪರ್ಟಿಕ್ಯುಲರ್ಸ್ ಅಮೌಂಟ್. ಇಲ್ಲೂ ಅಷ್ಟೇ ಈ ಓಪನಿಂಗ್ ಇದರಲ್ಲಿ ಒಂದು ಡಿಫ್ರೆನ್ಸ್ ಏನು ಅಂತ ಹೇಳಿದರೆ, ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಇಲ್ಲಿ ಒಂದು ಪ್ರೋಸೆಸ್ ಏದು ಔಟ್ಪುಟ್ ಆಗಿರುತ್ತೆ ಅಲ್ವಾ, ಆ ಔಟ್ಪುಟ್ಟನ್ನು ಇಲ್ಲಿ ಟು ಓಪನಿಂಗ್ ಸ್ಟಾಕ್ ಆಫ್ ಪ್ರೋಸೆಸ್ ಎ ಅಂತ ಹೇಳಿ ತಗೊಳ್ತೀವಿ. ಅಂದರೆ ಅದರದ್ದು ಬಿಗೆ ಓಪನಿಂಗ್ ಸ್ಟಾಕ್ ಆಗಿರುತ್ತೆ. ಆ ಅಮೌಂಟು ಎಲ್ಲ ಕಾಸ್ಟ್ಗಳನ್ನು ತಗೊಳ್ತಾ ಹೋಗ್ತೀವಿ. ಹಾಗೆ ನಾರ್ಮಲ್ ವೇಸ್ಟೇಜ್ ಆಗಿರ್ಬೋದು, ಕ್ಲೋಸಿಂಗ್ ಸ್ಟಾಕು. ನಾನಿಲ್ಲಿ ಫಾರ್ ಎಕ್ಸಾಂಪಲ್ 2 ಪ್ರೋಸೆಸ್ಸನ್ನು ತೊಗೊಂಡಿರೋದಷ್ಟೇ, ಎ ಮತ್ತು ಬಿ. ಈಗ ಎ ಪ್ರೋಸೆಸ್ ಆಯಿತು, ಈಗ ಬಿ ಪ್ರೋಸೆಸ್ಸಲ್ಲಿ ಫಿನಿಶ್ಡ್ ಗೂಡ್ಸ್ ನಮಗೆ ಸಿಗೋವಂಥದ್ದು. ಇದರಲ್ಲಿ ನಮಗೆ ಅಮೌಂಟ್ ಕಾಲಮಲ್ಲಿ ನಾವು ಔಟ್ಪುಟ್ಟು ಹಾಗೆ ಅಮೌಂಟ್ ಯೂನಿಟ್ಸ್, ರುಪೀಸ್, ಈ ರೀತಿ ಇಲ್ಲಿ ಅಮೌಂಟ್ ಕಾಲಮು ವೇರಿ ಆಗ್ಬೋದು. 2 or 3 ಕಾಲಮ್ಸ್ ಬರುತ್ತೆ. ನೆಕ್ಸ್ಟ್ ನಾನು ನಿಮಗೆ ಪ್ರಾಬ್ಲಮ್ ಮಾಡುವಾಗ ಡೀಟೈಲ್ ಆಗಿ ಹೇಳ್ತೀನಿ. ಯಾವ ರೀತಿ ಒಂದು ಪ್ರಾಬ್ಲಮ್ನ ನೀವು ನೋಡಿದರೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಪ್ರೋಸೆಸ್ ಕಾಸ್ಟಿಂಗ್ ಮೇಲೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.